ಕರ್ನಾಟಕದ 4 ಜಿಲ್ಲೆಗಳಾದ ಯಾದಗಿರಿ, ರಾಯಚೂರು, ಕಲಬುರಗಿ ಮತ್ತು ಕೊಪ್ಪಳ ಜಿಲ್ಲೆಗಳು ರಾಜ್ಯದಲ್ಲಿನೇ ಅತ್ಯಂತ ಬಡ ಜಿಲ್ಲೆಗಳು ಅಂತ ಪ್ರಗತಿಶೀಲ ಅವಲೋಕನ 2023ರ ರಾಷ್ಟ್ರೀಯ ಬಹು ಆಯಾಮದ ಬಡತನದ ಸೂಚ್ಯಂಕ ವರದಿಯಲ್ಲಿ ತಿಳಿಸಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಈ ವರದಿ ಯಾದಗಿರಿ 2015-16ರ ನಡುವೆ ಬಹು ಆಯಾಮದ ಬಡ ಜನಸಂಖ್ಯೆಯ ಅನುಪಾತದಲ್ಲಿ ಬದಲಾವಣೆಯಲ್ಲಿ ಶೇಕಡಾ 16.3ರಷ್ಟು ಸುಧಾರಣೆ ಕಂಡಿದೆ ಅಂತ ಹೇಳುತ್ತೆ. 2019 ಮತ್ತು 21ರ ವರದಿಯಲ್ಲಿ ಇದು ಇನ್ನೂ ಕರ್ನಾಟಕದ ಅತ್ಯಂತ ಬಡ ಜಿಲ್ಲೆಯಾಗಿ ಉಳಿದಿದೆ. ಇದು ಬಡತನದಲ್ಲಿ ಶೇಕಡಾ 2.47ರಷ್ಟು ಕುಸಿತವನ್ನು ಕಂಡಿದೆ. ಇನ್ನು ವರದಿಯ ಪ್ರಕಾರ 2015 ಮತ್ತು 16ರಲ್ಲಿ ಶೇಕಡಾ 12.77ರಷ್ಟಿದ್ದ ಬಡತನದಲ್ಲಿ ರಾಜ್ಯದ ಒಟ್ಟಾರೆ ಶೇಕಡಾವಾರು ಕುಸಿತ ಶೇಕಡಾ 7.58ರಷ್ಟಾಗಿದೆ. ಈ ಬಡತನದ ತೀವ್ರತೆಗೆ ಸಂಬಂಧಿಸಿದಂತೆ ಬಹು ಆಯಾಮದ ಬಡತನದಲ್ಲಿ ವಾಸ ಮಾಡೋ ಜನರಲ್ಲಿ ಸರಾಸರಿ ಅಭಾವ ಕಂಡುಬರುತ್ತಿದೆ. 2015-16ರಲ್ಲಿ ಶೇಕಡಾ 44.39ಕ್ಕೆ ಹೋಲಿಕೆ ಮಾಡಿದ್ರೆ ಇದರ ಪ್ರಮಾಣ ಸುಮಾರು ಶೇಕಡಾ 47.14ಕ್ಕೆ ಏರಿಕೆಯಾಗಿದೆ. ಇನ್ನು ವರದಿಯನ್ನ ನೀತಿ ಆಯೋಗ ಸಿದ್ಧಪಡಿಸಿ ಬಿಡುಗಡೆಯನ್ನ ಮಾಡಿದೆ. ಆಕ್ಸ್ಫರ್ಡ್ ಬಡತನ ಮತ್ತು ಮಾನವ ಅಭಿವೃದ್ಧಿ ಉಪಕ್ರಮ ಮತ್ತು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಜಂಟಿಯಾಗಿ ಇದನ್ನ ಪ್ರಕಟಣೆ ಮಾಡಿದೆ. ಐತಿಹಾಸಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕಾರಣಗಳಿಂದಾಗಿ ಜಿಲ್ಲೆಗಳು ಹಿಂದುಳಿದಿದ್ದಾವೆ. ಆದರೆ ನೈಸರ್ಗಿಕ ಸಂಪನ್ಮೂಲಗಳು ಸಹ ಈ ಪ್ರದೇಶದಲ್ಲಿ ಆದರ್ಶಪ್ರಾಯವಾಗಿ ವಿಸ್ತರಣೆ ಆಗಿಲ್ಲ. ಮಾನವ ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ, ಹಣಕಾಸಿನ ನೆರವು ಮತ್ತು ಈ ಪ್ರದೇಶಗಳ ಜನರನ್ನ ಸರ್ಕಾರದ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸಬೇಕಾದ 4 ಪ್ರಮುಖ ವಿಷಯಗಳು. ಕರ್ನಾಟಕ ಮಾನವ ಅಭಿವೃದ್ಧಿ ವರದಿ 2022ರ ಪ್ರಕಾರ ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಬೀದರ ಮತ್ತು ಗದಗ್ನಲ್ಲಿ ಮಕ್ಕಳಲ್ಲಿ ಮತ್ತು ಒಟ್ಟಾರೆಯಾಗಿ ಜನ ಸಮುದಾಯದಲ್ಲಿ ಅಪೌಷ್ಟಿಕತೆ ಹೆಚ್ಚಿರುವುದನ್ನು ತೋರಿಸುತ್ತೆ.